20 ವರ್ಷದ ಹುಡುಗಿಯ ಶವ ಪತ್ತೆಯಾಗಿತ್ತು. ಆದರೆ ಪೋಸ್ಟ್ ಮಾರ್ಟಮ್ ಮಾಡಲಿಲ್ಲ, ಆದರೆ ದಫನ್ ಮಾತ್ರ ಮಾಡಿದ್ರು. ಅನಾಥ ಶವ ಸಿಕ್ಕಾಗ ಪಂಚಾಯಿತಿಯವರು, ಪೊಲೀಸ್ ಇಲಾಖೆ ಏನು ಕಾನೂನನ್ನ ಪರಿಪಾಲನೆ ಮಾಡಬೇಕಾಗಿತ್ತು? ಅನಾಥ ಶವ ಸಿಕ್ಕ ಬಳಿಕ ದಫನ್ ಮಾಡಿದ್ರೆ ಎಲ್ಲ ಮುಗಿದು ಹೋಯ್ತಾ? ಅನಾಥ ಶವಕ್ಕೆ ವಾರಸುದಾರರು ಯಾರು? ನಮಸ್ಕಾರ. ಧರ್ಮಸ್ಥಳದಲ್ಲಿ ನೂರಾರು ಮೃತದೇಹಗಳನ್ನು ರಹಸ್ಯವಾಗಿ ಹೂತು ಹಾಕಿದ್ದ ಪ್ರಕರಣದಲ್ಲಿ ಸಾಕ್ಷಿ ದೂರುದಾರ ಚಿನ್ನಯ್ಯ ಗುರುತು ಮಾಡಿದ ಸ್ಥಳಗಳಲ್ಲಿ ಅಸ್ಥಿ ಪಂಜರಗಳು ದೊರೆತಿಲ್ಲ. ಇಷ್ಟು ಮಾತ್ರ ಅಲ್ಲ, ಚಿನ್ನಯ್ಯ ಅವರನ್ನ SIT ಬಂಧನ ಮಾಡಿದೆ. ಈ ಬೆನ್ನಲ್ಲೇ ಧರ್ಮಸ್ಥಳ ಪ್ರಕರಣ ಮುಗಿದೇ ಹೋಯ್ತು ಅಂತ ಮಾಧ್ಯಮಗಳು ಬೊಬ್ಬೆಯನ್ನ ಹೊಡಿತಾ ಇದ್ದಾವೆ. ಆದಾಗ್ಯೂ SIT ಧರ್ಮಸ್ಥಳ ಪ್ರಕರಣವನ್ನ ಗಂಭೀರವಾಗಿ ತನಿಖೆ ನಡೆಸೋದಕ್ಕೆ SIT ಇದೀಗ ಮುಂದಾಗಿದೆ. ಇಷ್ಟು ಮಾತ್ರ ಅಲ್ಲ, ಧರ್ಮಸ್ಥಳಕ್ಕೆ ಬಂದು ನಾಪತ್ತೆ ಆಗಿದ್ದಾರೆ ಅಂತ ದಾಖಲಾಗಿರೋ ಎಲ್ಲ ದೂರುಗಳನ್ನು ತನಿಖೆಯಲ್ಲಿ ಒಳಗೊಳ್ಳೋದಕ್ಕೆ SIT ನಿರ್ಧಾರ ಮಾಡಿದೆ. ಇದೇ ಸಮಯದಲ್ಲಿ ಈ ಹಿಂದೆ ಧರ್ಮಸ್ಥಳದಲ್ಲಿ ದೊರೆತಿದ್ದ ಅಪರಿಚಿತ ಮೃತದೇಹಗಳನ್ನು ಅವರ ವಾರಸುದಾರರಿಗೆ ಒಪ್ಪಿಸದೆ, ಮೃತದೇಹ ದೊರೆತಿರೋ ಬಗ್ಗೆ ಮಾಧ್ಯಮ ಪ್ರಕಟಣೆಯನ್ನು ಸಹ ನೀಡದೆ, ಅವರ ವಾರಸುದಾರರನ್ನ ಹುಡುಕದೆ ಅಥವಾ ಒಂದೆರಡು ದಿನಗಳನ್ನೂ ಕೂಡ ಕಾಯದೆ ಶವ ಸಿಕ್ಕ ದಿನದಂದೇ ಧರ್ಮಸ್ಥಳ ಪೊಲೀಸರು ಮತ್ತು ಗ್ರಾಮ ಪಂಚಾಯಿತಿ ದಹಿಸಿ ಅಂತ್ಯಕ್ರಿಯೆಯನ್ನ ನಡೆಸಿದೆ ಅನ್ನೋ ಮಾಹಿತಿ ಇದೀಗ ಬೆಳಕಿಗೆ ಬಂದಿದೆ. ಮೃತದೇಹ ಸಿಕ್ಕ ದಿನದಂದೇ ಆ ಶವವನ್ನ ಅಂತ್ಯಕ್ರಿಯೆ ಹಾಗೂ ದಹನ ಮಾಡುವಂತೆ ಪೊಲೀಸರು ಗ್ರಾಮ ಪಂಚಾಯಿತಿಗೆ ಸೂಚಿಸಿದ್ದಾರೆ ಎನ್ನಲಾದ ಪತ್ರವೊಂದು ಇದೀಗ ಬೆಳಕಿಗೆ ಬಂದಿದೆ. ಪತ್ರದ ಚಿತ್ರಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇರೋ ಚಿತ್ರ 2002 ಮೇ 6 ಧರ್ಮಸ್ಥಳ ಗ್ರಾಮ ಪಂಚಾಯಿತಿಗೆ ಧರ್ಮಸ್ಥಳ ಪೊಲೀಸರು ಪತ್ರವನ್ನ ಬರೆದಿದ್ದಾರೆ ಅನ್ನೋದು ಸ್ಪಷ್ಟ ಆಗಿದೆ. ಪತ್ರದ ಮೇಲೆ ಧರ್ಮಸ್ಥಳ ಗ್ರಾಮ ಪಂಚಾಯಿತಿಯ ಸಾರ್ವಜನಿಕ ಮಾಹಿತಿ ಹಕ್ಕು ಅಧಿಕಾರಿಯ ಸೀಲ್ ಅನ್ನು ಕೂಡ ಮುದ್ರಿಸಲಾಗಿದೆ. ಪತ್ರದಲ್ಲಿ ಪೊಲೀಸ್ ಅಧಿಕಾರಿಗಳು 6/5/2002 ಮಧ್ಯಾಹ್ನ 12:30 ಗಂಟೆಗೆ ಧರ್ಮಸ್ಥಳ ಗ್ರಾಮದ ಬೋಡಿಯಾರು ಸೇತುವೆ ಬಳಿ 20 ವರ್ಷದ ಹುಡುಗಿ ಮೃತ ಶರೀರ ದೊರೆತಿದೆ. ಈ ಅಪರಿಚಿತ ವಾರಸುದಾರರಿಲ್ಲದ ಹುಡುಗಿಯ ಮೃತದೇಹವನ್ನ ದಫನನ್ನ ತಮ್ಮ ಕಚೇರಿಯಿಂದ ನಡೆಸಬೇಕಾಗಿ ವಿನಂತಿ ಅಂತ ಬರೆದಿದ್ದಾರೆ. ಅಷ್ಟೇ ಅಲ್ಲದೆ ಧರ್ಮಸ್ಥಳ ಗ್ರಾಮ ಪಂಚಾಯಿತಿ ಕಾರ್ಯಾಲಯದ ಹೆಸರಿನಲ್ಲಿ ಅಂತ್ಯಕ್ರಿಯೆಗೆ ಹಣವನ್ನ ಪಾವತಿ ಮಾಡಿರೋ ರಶೀದಿಯ ಚಿತ್ರವೂ ಕೂಡ ಇದೆ. ಅದರಲ್ಲಿ ಸನ್ ಆಫ್ ಜೋಯಿರ್ ಅನ್ನೋರಿಗೆ 350 ರೂಪಾಯಿ ಪಾವತಿಸಲಾಗಿದೆ. ತಪಶೀಲು ಅಂದ್ರೆ ಉದ್ದೇಶ ಎಂಬಲ್ಲಿ ದಿನಾಂಕ 6/5/2002 ಬೋಳಿಯಾರು ಎಂಬಲ್ಲಿ ದೊರೆತ ಅಪರಿಚಿತ ಶವ ದಫನ್ ಅಂತ ಉಲ್ಲೇಖ ಮಾಡಲಾಗಿದೆ. ಈ ರಶೀದಿಯ ಮೇಲೆ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಮತ್ತು ಅಧ್ಯಕ್ಷರ ಸಹಿ ಮತ್ತು ಸೀಲ್ ಅನ್ನು ಕೂಡ ಮುದ್ರಿಸಲಾಗಿದೆ. ಈ ರಶೀದಿಯ ಮೇಲೂ ಸಾರ್ವಜನಿಕ ಮಾಹಿತಿಯ ಹಕ್ಕು ಅಧಿಕಾರಿಯ ಸಹಿ ಮತ್ತು ಸೀಲ್ ಅನ್ನ ಹಾಕಲಾಗಿದೆ. ಆದ್ರೆ ಮೃತದೇಹ ದೊರೆತ ದಿನವೇ ಪೊಲೀಸರು ಮತ್ತು ಸ್ಥಳೀಯ ಆಡಳಿತಗಳು ಅಂತ್ಯಕ್ರಿಯೆಯನ್ನ ನಡೆಸೋದು ಕಾನೂನು ಬಾಹಿರ ಆಗಿದೆ. ಹೌದು, ಕರ್ನಾಟಕ ಅನಾಟಮಿ ಆಕ್ಟ್ 1957 ಪ್ರಕಾರ ಯಾವುದಾದ್ರೂ ಮೃತದೇಹ ದೊರೆತರೆ ಈ ಬಗ್ಗೆ ಪತ್ರಿಕೆಗಳಲ್ಲಿ ಪ್ರಕಟಣೆಯನ್ನು ನೀಡಬೇಕು. ವಾರಸುದಾರರಿಗಾಗಿ 72 ಗಂಟೆ ಅಂದರೆ 3 ದಿನ ಮೃತದೇಹವನ್ನು ಶವಾಗಾರದಲ್ಲಿ ಇರಿಸಬೇಕು. ಒಂದು ವೇಳೆ ಅಗತ್ಯ ಬಿದ್ದರೆ 7ರಿಂದ 10 ದಿನಗಳವರೆಗೂ ಕೂಡ ಶವವನ್ನು ಇಟ್ಕೊಳ್ಬೇಕು. ಆಗಲೂ ವಾರಸುದಾರರು ಬರದೇ ಇದ್ರೆ ಮೃತದೇಹದ ಬೆರಳಚ್ಚು, DNA ಸ್ಯಾಂಪಲ್ ರೀತಿಯ ಮಾಹಿತಿಯನ್ನು ಸಂಗ್ರಹಿಸಬೇಕು. ಆ ಬಳಿಕ ಪೊಲೀಸರು ಸ್ಥಳೀಯ ಆಡಳಿತದ ನೆರವಿನ ಜೊತೆಗೆ ಅಂತ್ಯಕ್ರಿಯೆಯನ್ನು ನಡೆಸಬೇಕಾಗತ್ತೆ. ಆದರೆ ಧರ್ಮಸ್ಥಳದಲ್ಲಿ ಈ ಯಾವುದೇ ಕಾನೂನುಗಳು, ನೀತಿ ನಿಯಮಗಳನ್ನು ಅನುಸರಿಸಲಾಗಿಲ್ಲ. ಮೃತದೇಹಗಳು ದೊರೆತ ದಿನಾನೇ ಅಂತ್ಯಕ್ರಿಯೆಯನ್ನು ಸಹ ನಡೆಸಲಾಗಿದೆ. ಅಂದರೆ ಆ ಮೃತದೇಹಗಳ ಗುರುತನ್ನ ಮರೆಮಾಚೋ ಅಥವಾ ಸತ್ತವರ ಮೇಲಾದ ಕ್ರೌರ್ಯ, ಕೊಲೆಯನ್ನ ಮುಚ್ಚಿ ಹಾಕೋ ಉದ್ದೇಶದಿಂದ ನಡೆದಿದೆಯಾ ಅನ್ನೋ ಅನುಮಾನ ಸಹಜವಾಗಿಯೇ ಮೂಡುತ್ತೆ. ಹೌದು, ಈ ಪ್ರಕರಣದಲ್ಲಿ ಅಷ್ಟೇ ಅಲ್ಲ, ಈ ಹಿಂದೆಯೂ ಕೂಡ ಒಂದು ಪತ್ರ ವೈರಲ್ ಆಗಿತ್ತು. ಧರ್ಮಸ್ಥಳದ ಸ್ನಾನ ಘಟ್ಟದಲ್ಲಿ 15 ವರ್ಷ ವಯಸ್ಸಿನ ಹುಡುಗಿಯ ಮೃತದೇಹ ಬಿದ್ದಿದ್ರೆ ಆ ಬಗ್ಗೆ ತನಿಖೆ ನಡೆಸದೆ, ಸಾವಿನ ಕಾರಣ ತಿಳಿಯದೆ ಏಕಾಏಕಿ ಪೊಲೀಸರು ಬಾಲಕಿಯ ಮೃತದೇಹವನ್ನ ದಫನ್ ಮಾಡಬೇಕು ಅಂತ ಪಂಚಾಯತಿಗೆ ಪತ್ರವನ್ನ ಬರೆದಿದ್ರು. ನನಗಿಷ್ಟ ನಂದಿನಿ ತುಪ್ಪ, ಶುದ್ಧ ತುಪ್ಪ ಅಂದ್ರೆ ನಂದಿನಿ. ಇನ್ನು 15/6/2009 ಧರ್ಮಸ್ಥಳ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಸ್ನಾನ ಘಟ್ಟದಲ್ಲಿ 15 ವರ್ಷ ವಯಸ್ಸಿನ ಹುಡುಗಿಯ ಮೃತದೇಹ ಬಿದ್ದಿರುತ್ತೆ. ಹಾಗೇನೆ ಅಪರಿಚಿತ ವ್ಯಕ್ತಿಯ ಮೃತದೇಹ ಧರ್ಮಸ್ಥಳ ಮೈದಾನದಲ್ಲಿ ಬಿದ್ದಿರುತ್ತೆ. ಈ ಬಗ್ಗೆಯೂ ಕೂಡ ತನಿಖೆಯನ್ನು ನಡೆಸದೆ ಮೃತದೇಹಗಳನ್ನು ದಫನ್ ಮಾಡಲಾಗಿದೆ.
ಧರ್ಮಸ್ಥಳದಲ್ಲಿ ನಡೆದ ದುರಂತಗಳು ಒಂದೊಂದಾಗಿ ಇದೀಗ ಆಚೆ ಬರ್ತಾ ಇದ್ದಾವೆ. ಅನಾಥ ಶವಗಳು ಸಿಕ್ಕರೆ ಕಾನೂನಿನ ಪ್ರಕಾರ ಅವುಗಳನ್ನು ಇಟ್ಟುಕೊಳ್ಳದೆ ವಾರಸುದಾರರನ್ನ ಹುಡುಕದೆ ದಫನ್ ಮಾಡಲಾಗಿದೆ. ಇದು ಹಲವಾರು ಅನುಮಾನಗಳನ್ನ ಹುಟ್ಟಾಕುತ್ತೆ. ಇಷ್ಟೆಲ್ಲ ಅನುಮಾನಗಳು ಹುಟ್ಟುವಾಗ, ಇಷ್ಟೊಂದು ಅನಾಥ ಶವಗಳು ಇಲ್ಲಿ ಸಿಗೋವಾಗ ಈ ಸಾವುಗಳಿಗೆ ನ್ಯಾಯ ಸಿಗಬೇಕು ಅಲ್ವಾ? ಹಾಗಿದ್ದಾಗ ಸಂಪೂರ್ಣವಾಗಿ SIT ತನಿಖೆ ಒಳ್ಳೆಯ ರೀತಿಯಲ್ಲಿ ನಡಿಬೇಕಲ್ವಾ? ನಡೆದಾಗಲೇ ಅಲ್ಲಿ ನಡೆದ ಸಾವುಗಳಿಗೆ ನ್ಯಾಯ ಸಿಗೋದಕ್ಕೆ ಸಾಧ್ಯ ಆಗುತ್ತೆ. ಒಟ್ಟಿನಲ್ಲಿ ಗ್ರಾಮ ಪಂಚಾಯಿತಿ ಮತ್ತು ಪೊಲೀಸರ ಈ ಪತ್ರವನ್ನು SIT ಗಂಭೀರವಾಗಿ ಪರಿಗಣಿಸಲೇಬೇಕು. ತನಿಖೆಗೆ ಮೂಲವಾಗಿ ಇವುಗಳನ್ನು ಬಳಸ್ಕೊಳ್ಬೇಕು. ಇದರ ಹಿಂದಿನ ಸತ್ಯತೆಯನ್ನು ಬಯಲಿಗೆ ತರಲೇಬೇಕು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.